ಬರ್ತಿದ್ದಂಗೆ ಈ ಥರ ಗಿಫ್ಟ್ ನೋಡೋಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ? ನಂದೇ, ಯಾರ್ದ ಯಾಕಾಗತ್ತೆ? ಅದು ಓಪನ್ ಮಾಡಿದ್ಮೇಲೆ ಹೇಳ್ತೀನಿ. ಏನು ಸುಮಾರು ಮಾಡಿದ್ದೀನಿ, ಅದರಲ್ಲಿ ಏನು ಬಂದೈತೋ ಗೊತ್ತಿಲ್ಲ. ನಂದು ಇಲ್ಲ, ನಿಂದು ಇಲ್ಲ, ಮನೆಗೆ ಸಂಬಂಧಪಟ್ಟಿದ್ದು, ಇಬ್ರಿಗೂ ಯೂನಿವರ್ಸಲ್ ಪ್ರಾಡಕ್ಟ್. ಓಪನ್ ದಿ ಡೋರ್. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅನ್ನೋನು. ಹೊರಗಡೆ ಹೋಗಿದ್ವಿ, ಬೆಳಗ್ಗೆನೇ ಎದ್ದೋಗಿದ್ವಿ, ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀವಿ. ಹಂಗಾಗಿ ಬಂದ ತಕ್ಷಣ ಗಿಫ್ಟ್ ಪ್ಯಾಕ್ ನೋಡ್ತಾ ಇದ್ದೀನಿ. ಹೊಟ್ಟೆ ಆಗ್ತಾ ಇದೆ, ಅದಕ್ಕೆ ಬರ್ತಾ ಮ್ಯಾಗಿ ತೊಗೊಂಡು ಬಂದು. ಯಾಕೋ ತುಂಬ ಮ್ಯಾಗಿ ತಿನ್ನಬೇಕು ಅನ್ನಿಸ್ತಾ ನಿನಗೆ? ನನಗೂ ತೆಗಿ ಡೋರು, ಕೀ ಬ್ಯಾಗಲ್ಲಿದೆ, ತಗೋ. ಎರಡು ಕೈ ಬಿಸಿ ಇದೆ ತಾನೇ ನಂದು? ಜಿಪ್ಪಲ್ಲಿ ಇದೆ, ತಗೋ. ನಮಗೂ ಏನು ಮ್ಯಾಗಿ ಎಲ್ಲ ಏನು ತಿನ್ನಬೇಕು ಅನ್ಸಲ್ಲ, ಬಟ್ ಹೊಟ್ಟೆ ಆಗ್ತಾ ಇದೆ. ಬಂದರೆ ಕ್ವಿಕ್ಕಾಗಿ ಆಗೋದಿದೆ ಅಲ್ವಾ ಅಂದ್ಕೊಂಡು ತಗೊಂಡು ಬಂದೆ. ಪಾರ್ಸಲ್ ಎತ್ಕೊಟ್ಟ. ಏನೋ ಫುಲ್ ದೊಡ್ಡದಾಗೆ ಇದೆ ಮನು ಪ್ಯಾಕು. ಆದರೂ ಮನೆಗೆ ಬಂದಾಗ ಎಷ್ಟು ಕಾಮಾಗಿ ಅಲ್ಲ, ಎಷ್ಟು ಕೂಲ್ ಫೀಲ್ ಆಗುತ್ತೆ. ತಣ್ಣಗೆ ಆಗ್ತಾ ಇದೆ ಮನೆ ಒಳಗಡೆ ಬಂದ ತಕ್ಷಣ. ಇವತ್ತು ಸಡನ್ ಆಗಿ ಬಿಸಿಲಿದೆ ಅಲ್ವಾ ಮನು? ಇವತ್ತು ಬಿಸಿಲು ಬಂದದೇ ಹೇಳಿದ್ನಲ್ಲ ನಿಂಗೆ, ಬಿಸಿಲು ಬರುತ್ತೆ ಸಾಯಂಕಾಲ ಆದ್ರೆ ಚಳಿ ಆಗ್ಬೇಕು. ಬಿಸಿಲು ಜೊತೆ ಟ್ರಾಫಿಕ್ಕು, ಓ ಮೈ ಗಾಡ್, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಟ್ರಾಫಿಕ್. ಸಿಕ್ಕಾಬಟ್ಟೆ ಟ್ರಾಫಿಕ್, ಹೋಗ್ತಾನೂ ಅಷ್ಟೇ ಬರ್ತಾನೂ ಅಷ್ಟೇ. ಬ್ರೇಕ್ ಹಾಕಿ 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 ಮನು, ನಾನು ಹಿಂಗಂದು ಹಿಂಗಂದು ಹಿಂದೆಗಡೆ ಕೂತ್ಕೊಂಡು ಇಲ್ಲೆಲ್ಲ ಪೇನ್ ಬಂದ್ಬಿಟ್ಟೈತೆ. ಅದು ನೋಡು, ಟ್ರಾಫಿಕ್ ಕಮ್ಮಿ ಇರ್ಬೇಕು ಇವಾಗ. ಎಲ್ಲ ಜನ ಬೆಂಗಳೂರಿಂದ ಹೊರಗಡೆ ಹೋಗಿರ್ತಾರೆ, ರಜಾ, ಮಕ್ಳುಗಳಿಗೆ ರಜಾ ಅದು ಇದು ಅನ್ಕೊಂಡು. ಈಗ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಎದ್ದೋಗೋಣ. ಟೈಮು 1:30 ಆಗಿದೆ, ಇನ್ನೊಂದು ಹಾಫ್ ಅನ್ ಅವರ್ ಇದೆ. ರೆಸ್ಟ್ ಮಾಡೋಣ, ರೆಸ್ಟ್. ನಾನು ನೆನ್ನೆ ವಿಡಿಯೋ ಎಡಿಟ್ ಮಾಡಲಿಲ್ಲ, ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಕುತ್ಕೋಗ್ಬಿಟ್ಟೆ. ಇವತ್ತು ವಿಡಿಯೋ ಎಡಿಟ್ ಮಾಡಿ ಮುಂಜೋದು ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಆಲ್ರೆಡಿ 2 ಗಂಟೆ ಆಗಿದೆ. ಆದರೆ ಇವ್ರಿಗೆ ಇದೊಂದು ಪಾರ್ಸಲ್ಗಳು ಬಂದ್ಬಿಟ್ರೆ ನಮ್ಗೆ ಏನು ತೊಂದರೆ ಅಂದರೆ, ಬಾ ವಿಡಿಯೋ ಮಾಡು ಅಂತ ಇಟ್ಕೊಂಡು ಕೂತ್ಕೊಂತಾರೆ. ಅದಕ್ಕೆ ಆದಷ್ಟು ಬೇಗ ಅದನ್ನ ತೆಗೆದು ಕಿತ್ತಾಕಿ ಹೊಡೆದಾಕಿ ಅದೇನೈತಿ ನೋಡ್ಬಿಟ್ಟು ಹೋಗ್ಬೇಕು. ಏನಂತ ಹಾಟು ಗೊತ್ತಿಲ್ಲ. ನಂದೇನಾದ್ರೂ ಐಟಮ್ ಬಂದಿದ್ರೆ ಏನೋ ಹೇಳ್ಬೋದಿತ್ತು. ನಮ್ಮ ಐಟಮ್ ಇಲ್ಲ ಅಂದ್ರೆ ಹಿಂಗೆ. ನೀವು ಯಾವಾಗಲೂ ಹಾಟ್ ಆಗೇ ಇರ್ತೀರ, ಸೊ ಇದು ನಿಮ್ಗೆ ಯೂಸ್ ಆಗಲ್ಲ. ಅದು ಯೂಸ್ ಆಗೋದು ನಮಗೆ ಕೂಲ್ ಆಗಿರೋರಿಗೆ. ಓಕೆ, ಸೊ ಅಂತೂ ಗೆಲ್ಲಿಸ್ಬಿಟ್ಟೆ ಇಂಡಿಯಾನ. ಮತ್ತೆ ಬಿಡ್ತೀವ ನಾವು? ತಳ್ಳಿ ಸಾಕತ್ತಾಗಿರ್ತಲ್ವಾ? ಓಕೆ, ಲೆಟ್ಸ್ ಓಪನ್. ಏನಿರ್ಬೋದು, ಈಗಲಾದ್ರೂ ಹೇಳ್ಬೋದು. ಗೊತ್ತಿಲ್ಲ, ನೋಡೋರು ಗೊತ್ತಾಗಲ್ವಾ? ಪಾತ್ರೆ ಹತ್ರ ಓಕೆ, ಇವಾಗ ಏನಿದೆ? ವಾರ್ಮಿಯೋ ಚಿತ್ರಾನ್ನ ಪಾತ್ರೆ. ತೆಗೆದ್ಮೇಲೆ ಕೇಳ್ತೀನಿ, ಆಗ್ಲಾದ್ರೂ ಹೇಳು. ನನ್ನ ಗಂಡನ ಅಡುಗೆ ಮನೆದು ಎಷ್ಟು ನಾಲೆಜ್ ಐತಿ ಅಂತ ತೆಗಿಯಪ್ಪು ಬೇಗ. ಇದು ಎಲ್ಲೆಲ್ಲೆಲ್ಲ ಹೊಂಟಾಕೋರ್ ಮನು. ಓ ಮೈ ಗಾಡ್, ಇಟ್ ಈಸ್ ಜಸ್ಟ್ ಅನದರ್ ಪಾತ್ರೆ. ನಾನು ಅನ್ಕೊಂಡಿದ್ದಕ್ಕಿಂತ ಸೈಜ್ ಚಿಕ್ಕದೈತೆ, ಕ್ವಾಲಿಟಿ ಚೆನ್ನಾಗೈತೆ. ವಾವ್, ಕ್ವಾಲಿಟಿ ಸೂಪರ್. ಇಲ್ಲ, ಸೈಜ್ ಏನು ಚಿಕ್ಕದಿಲ್ಲ. ನೋಡು, ಇವಾಗ್ಲಾರು ಹೇಳಿ ಏನ್ಕಿದು? ಏನಿರ್ಬೋದು, ನೋಡಿದ್ರು ಗೊತ್ತಾಗ್ತಿಲ್ವ? ಅಲ್ಲ, ಏನಕ್ಕೆ ಪರ್ಪಸ್ ಏನು ಅಂತ ಕೇಳ್ತಿರೋದು. ಇದ್ರದ್ದು ಒಂದೇ ಪರ್ಪಸ್ ಬರೋದು, ಇದ್ರಲ್ಲಿ ಮಲ್ಟಿ ಪರ್ಪಸ್ ಏನಿಲ್ಲ. ಇದು ಏನು ಹೇಳಿ ನೋಡೋರು ಗೊತ್ತಾಗ್ತಾ ಇಲ್ವಾ? ಇಲ್ಲ, ಗೊತ್ತಾಗ್ತಿಲ್ಲ. ಆರ್ಟ್ ಬಾಕ್ಸ್ ಏನಕ್ಕೆ ಬೇಕಿತ್ತು? ಆರ್ಟ್ ಬಾಕ್ಸ್ ಅಡುಗೆ ಮನೆಗೆ. ಹಂಗೆ ಅಡುಗೆ ಮನೆಗೆ ಯೂಸ್ ಮಾಡೋದು, ಇನ್ನೇನು ಅದನ್ನ ಬೇರೆ ಕಡೆ ಯೂಸ್ ಮಾಡ್ತಾರೆ. ಅದಕ್ಕೆ ಉಪಯೋಗ ಏನು ಅಂತ? ಉಪಯೋಗ ಮುದ್ದೆ ಎಲ್ಲ ಮಾಡ್ತೀನಲ್ವಾ, ಊಟ ನೀನು ಸಡನ್ ಆಗಿ ಬಂದು ಹೊಟ್ಟೆ ಅಂದ್ಬಿಡ್ತೀಯ. ಆವಾಗ ಮುದ್ದೆ ಮಾಡ್ತೀನಿ ಅಂದ್ರೆ ಅಂತೀಯ. ಇನ್ನು ಮುದ್ದೆ ಮೊದಲೇ ಮಾಡಿಟ್ರೆ ಫುಲ್ ತಣ್ಣಗಾಗೋಗುತ್ತೆ. ಒಂದು ಪರ್ಪಸ್. ಇನ್ನೊಂದು ಪರ್ಪಸ್ಸು, ಒಂದೊಂದ್ಸರಿ ಏನೋ ಈಗ ಮಧ್ಯಾಹ್ನನೇ ಅನ್ನ ಮಾಡ್ಬಿಡ್ತೀನಿ, ನೈಟ್ ಏನು ಮಾಡ್ತೀವಿ, ತಣ್ಣಗಿರೋದು ತಿಂತೀವಿ. 2 ಟೈಮ್ಸ್ ಎಲ್ಲ ಮಾಡಲ್ಲ. ಆವಾಗ ಆರ್ಟ್ ಬಾಕ್ಸ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಆಯ್ತು, ಇದನ್ನು ಓಪನ್ ಮಾಡಿ. ಡಬ್ಬ ಏನಿಲ್ಲ ಬಿಡು, ಚಾಪರ್ ಅಷ್ಟೇ. ಏನದ? ಚಾಪರ್. ಏನಕ್ಕೆ ಬೇಕು ಚಾಪರು? ಇದು ಒಂದೊಂದ್ಸರಿ ಶುಂಠಿ ಬೆಳ್ಳುಳ್ಳಿ ಇಷ್ಟಿಷ್ಟೇ ಬೇಕಿರುತ್ತೆ ನನಗೆ. ಆ ಟೈಮಲ್ಲಿ ಜಾರ್ಗೆ ಹಾಕಕ್ಕಾಗಲ್ಲ ಅಂದ್ಬಿಟ್ಟು ಕುಟ್ಬಿಟ್ಟು ಹಾಕಂತ ಇರ್ತೀನಲ್ಲ, ಅದು ಸಿಕ್ಕಿದಾಗ ನೀನು ಬೈತೀಯ, ನೀ ಹಂಗಂಗೆ ಹಾಕ್ಬಿಟ್ಟಿದ್ಯಾ ಅಂತ. ಇದನ್ನ ಅಂತ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಏನಾರು ಈಗ ಸಡನ್ ಆಗಿ ಏನೋ ಮಾಡಬೇಕು, ನನಗೆ ಫುಲ್ಲು ಪೇಸ್ಟ್ ಆಗಬಾರ್ದು, ತರಿಯಾಗಿ ಏನೋ ಬೇಕು ಅಂದಾಗ ಇದನ್ನ ಅಷ್ಟೇ ಸಿಂಪಲ್. ಎಷ್ಟು 150 ರೂಪಾಯಿ ಇದು. ಅಡುಗೆ ಮಾಡೋರು ಸಂಕಟ ಮಾಡೋರ್ಗೆ ಗೊತ್ತಿರತ್ತಪ್ಪ.
ಆಯ್ತು ಬಿಡಪ್ಪ ಓಲಿ. ಈಗ ಆಯ್ತಾ ನಿಂದು ಮುಗೀತಾ? ಗಂಡ್ಸ್ಗೆ ಯಾಕೆ ಗೌರಿ ದುಃಖ ಅಂತ ಮೊದಲೇ ಗಾದೆ. ಆಯ್ತು, ಇವಾಗ ಆಯ್ತಾ ನಿಂದು? ಆಯ್ತು. ನಾನು ಹೋಗ್ಲಾ ಇವಾಗ? ಹೋಗು. ನಂದು ಹಳೆ ಬ್ರೇಸ್ಲೆಟ್ ಕಿತ್ತೋಯ್ತಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇನ್ನೊಂದಿತ್ತು, ಅದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಇನ್ನೊಂದು ಹೊಸದು. ಹೆಂಗೈತೆ ಮನು? ಅಲ್ವಾ? ಇದು ಮನು ಸೆಲೆಕ್ಷನ್, ಅದು ನನ್ನ ಸೆಲೆಕ್ಷನ್ ಅವ್ರದ್ದು ತಗೊಂಡಿದ್ದು. ಮನು, ಮ್ಯಾಗಿ ಡ್ರೈಯಾ ಸೂಪಿನ? ಸೂಪಿ ಮಾಡ್ಬೇಕಂತೆ. ಹೋಗ್ತಾ ಇದ್ದೀವಿ ಇವಾಗ ಮ್ಯಾಗಿ ಮಾಡೋಕ್ಕೆ. ಆಲ್ರೆಡಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಹೋಗಿ ಇದನ್ನು ಮಾಡಿಬಿಟ್ರೆ ಮನು ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವು ಆಗ್ತಾ ಇದೆಯಾ ಅಂತ ಹೇಳ್ತಾನೆ ಅವ್ರೆ. ಮಂಜು ಹೊಟ್ಟೆ ಹಶ್ವು ಅಂತ. ಬೆಳಗ್ಗೆ ಇಡ್ಲಿ ತಿನ್ಕೊಂಡು ಹೋಗಿದ್ವಿ ಎರಡೆರಡು, ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ ಹೊಟ್ಟೆನೇ ಹಶ್ವಾಗುತ್ತೆ. ಮ್ಯಾಗಿ ಹಾಕಿದಾಯ್ತು, ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ. ಅದನ್ನ ಬ್ರೇಕ್ ಮಾಡಿದ್ರೆ ಮನುಗೆ ಇಷ್ಟ ಆಗಲ್ಲ, ಉದ್ದ ಇರಬೇಕು, ಅದನ್ನ ಅವರು ಅಂತ ಹೇಳ್ಕೋಬೇಕು, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಬ್ರೇಕ್ ಮಾಡಲ್ಲ, ಹಂಗಂಗೆ ಅದು ಹೆಂಗಿರುತ್ತೆ ಹಂಗೆ ಹಾಕ್ತೀನಿ. ಬೌಲಲ್ಲಿ ಬೇಕಾ ಪ್ಲೇಟಲ್ಲಿ ಬೇಕಾ? ಪ್ಲೇಟಲ್ಲ? ಓಕೆ, ವೇಟ್ ಫಾರ್ 2 minutes. ಇಟ್ಸ್ ಅ 2 minutes ಮ್ಯಾಗಿ. ಅದೇ ಗೊತ್ತಾಯ್ತು, 25 minutes ಆಗುತ್ತೆ. ಅವ್ರು 2 minutes ಅಂತ ಬರ್ದಿರ್ತಾರಷ್ಟೇ. 2 minutes ಅಲ್ಲಿ ಯಾವ ಮ್ಯಾಗಿನೂ ಆಗಲ್ಲ. ಸಡನ್ನಾಗಿ ಒಂದು ಶಾಕಿಂಗ್ ಥರ ಕೇಳಿಸ್ತು. 8 kg ಈರುಳ್ಳಿ 100 ರೂಪಾಯಿ ಅಂತ. ಅದಕ್ಕೆ ನೋಡೋಣ ಅಂತ ಓಡೋದ್ರೆ 8 kg 100 ರೂಪಾಯಿಗೆ ಅಂದ್ಕೊಂಡು ಏನ್ಮನು 8 kg ಈರುಳ್ಳಿ 100 ರೂಪಾಯಿ ಅಂತ ಕೂಕೊಂಡು ಹೋಗ್ತಾವ್ರೆ ಚಳ್ಳಗಡಿ. ಅದು ಇಷ್ಟೇ ದಪ್ಪ ಇದೆ, ನಾಟಿ ಈರುಳ್ಳಿ ಸೈಜಿಗೆ. ನಾಟಿ ಈರುಳ್ಳಿ ಅಲ್ಲ ಅದು, ಮಾಮೂಲಿ ಈರುಳ್ಳಿನೇ. ಇದಿದೆ ಸೈಜ್ ಇದೆ. ಅದನ್ನ ಹೆಚ್ಕೊಂಡು ಮಾಡೋ ಅಷ್ಟೊತ್ತಿಗೆ 8 ಜನ್ಮ ಎತ್ತು ಬಂದಂಗೆ. 7 ಜನ್ಮ ಅಲ್ಲ, 8 ಜನ್ಮ. 8 kg ತಗೊಂಡ್ರೆ ಎಷ್ಟಿದೆ ದಪ್ಪ. ಎಲ್ಲಿ ಹೊರಟ್ರಿ? ಎಲ್ಗೂ ಹೋಗ್ತಿಲ್ಲ, ನೀನು ಹಿಂಗೆ ನಡ್ಕೊಂಡು ಬಂದ್ರೆ ನೀನು ಹಿಂದೆ ಬರ್ತಾ ಇದ್ದೀನಿ. ಹಂಗೆ ನೀನೆಲ್ಲೋ ನಾನಲ್ಲಿ ಅಲ್ಲ. ಅದೊಂದು ರೀಲ್ ಹಾಕಿದ್ವಲ್ಲ, ನೀ ಮುಂದೆ ಮುಂದೆ ನಾ ಹಿಂದೆ ಅಂತ. ಆ ಸಾಂಗೇ ಮರ್ತೋಯ್ತು. ಆ ಸಖತ್ತಾಗಿ ರೆಸ್ಪಾನ್ಸ್ ಬಂದಿತ್ತು ಆ ರೀಲ್ಗೆ ಅಲ್ವಾ? ಇನ್ನೂ ಓಡ್ತಾಯ್ತಾ? ಅದು ಚೆನ್ನಾಗೈತೆ. ಅದು ಆ ನಾಯಿ ಒಂದು ನಮ್ಮ ತೋಟದ ಹತ್ರ ಹೋಗಿದ್ವಿ, ಅದು ರೀಲ್ ಹಾಕಿದ್ದೀನಿ. ಯಾವಾಗ ಹಾಕಿದ್ದೀನೋ ಮರ್ತೋಗಿದೆ. ಅಲ್ಲೇ ಆಗಿದೆ ಒಂದು 3-4 months ಆಯ್ತಾ. ಆಯಿತು. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಹೆಂಗೆ ಹೋಗ್ತೀನಿ, ಹಂಗಂಗೆ ನಾನು ಹಿಂದಿಂದೇನೆ ಬರ್ತಾಯಿತ್ತು. ಚೆನ್ನಾಗಿತ್ತು. ಅದು ಅಪ್ಪ ಹೋದಾಗಲೂ ಹಂಗೆ ಮಾಡತ್ತಂತೆ. ಎಷ್ಟು ಡಿಸೆಂಟಾಗಿ ಸೌಂಡೇ ಇಲ್ದಂಗೆ ಡಿಸೆಂಟಾಗಿ ಹಿಂಗೆ ಹಿಂದಿಂದೇನೇ ಬರುತ್ತೆ. ನಾವು ಹೆಂಗೋದ್ರೂ ಅದ್ರದ್ದೊಂದು ಡೆಡ್ ಮಾರ್ಕ್ ಇದೆ. ಆ ಲೈನ್ ನಾವು ಕ್ರಾಸ್ ಆಯಿತು ಅಂದರೆ ಅದು ಕ್ರಾಸ್ ಮಾಡಲ್ಲ. ಅದು ಲಕ್ಷ್ಮಣ ರೇಖೆ ಥರ ಹಾಕೋಬಿಟ್ಟೈತೆ. ಅಲ್ಲಿ ತನಕ ಬರುತ್ತೆ, ಆಮೇಲೆ ನಿಂತ್ಕೊಂಡು ನೋಡ್ತಾ ಇರುತ್ತೆ ಹಿಂಗೆ. ಪಾಪ ಅದು ಕ್ಯೂಟ್ ಆಗೈತೆ. ಅದು ಬೀದಿ ನಾಯಿ ಆದ್ರೂ ಸಾಕತ್ ಕ್ಯೂಟ್ ಆಗೈತಲ್ವಾ? ಏನಂದೆ? ಇನ್ನೊಂದ್ಸರಿ ಹೇಳಿ ಅದೇನಂದೆ ನೀನು? ಅಲ್ಲೋಗಿ ನಿಂತ್ಕೊಳ್ಳಬಹುದು. ಇಲ್ಲೇ ನನ್ನ ಫ್ರೆಂಡ್ ಅಕ್ವೇರಿಯಂ ಅಂಗಡಿಗೆ ಬಿಡ್ತೀನಿ, ಹೋಗಿ ನಿಂತ್ಕೊಂಡು ನೋಡು ಒಂದೇ ಅಷ್ಟೇ. ಅಲ್ಲಿಟ್ಟಿರೋ ಥರ ನಿನ್ನ ಫ್ರೆಂಡ್ ಇಟ್ಬಿಟ್ಟವ್ರ? ಅವರೆಲ್ಲ ನೀನೇ ನೀನು ಅಂದಿದ್ದೇನೋ ಕಣ್ಣು ತಂಪು ಬೇಕು ಅಂದೆ. ಅದಕ್ಕೆ ಯಾಕೆ ಅಲ್ಲಿವರೆಗೂ ಕಣ್ಣು ತಂಪು ತಗೊಂಡು ಇಲ್ಲೇ ತಗೋ. ಹಂಗೆ ಇಲ್ಲೋಗಿ ನಿಂತ್ಕೊಂಡು ನೋಡಿದ್ರು ಅವನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಡೀ ದಿನ ನಿಂತ್ಕೊಂಡು ನೋಡಿದ್ರು ಫ್ರೀ ಅಂತೀಯಾ? ಅದು ಬೇಜಾರಾಯ್ತು. ಇನ್ನೂ ಒಂದು ಐತೆ ಕೆಳಗೆ. ಬಟ್ ಇದು ಅಂಡರ್ ವಾಟರ್ಗೆ ಹೋಗಿರೋ ಥರ ಫೀಲ್ ಬರಲ್ಲ. ಅದು ಫೀಲ್ ಬರುತ್ತೆ. ನೀನೇ ಯು ಆರ್ ಇನ್ ಅಂಡರ್ ವಾಟರ್ ಅನ್ನೋ ಥರ ಫೀಲ್ ಬರುತ್ತೆ. ಅಲ್ಲಿ ಅಕ್ವೇರಿಯಂ ಮರ್ಮೇಡ್ ಎಲ್ಲ ಇಟ್ಟವ್ರೆ ಅವರು. ನೀನು ಅದಕ್ಕೆ ಬೇರೆ ಪ್ರೈಸ್ ಐತೆ ಮರ್ಮೇಡ್. ಅದು ಮರ್ಮೇಡ್ ಯಾವಾಗಲೂ ಅಲ್ಲ, ಎಮ್ಮ ಥೈಲ್ಯಾಂಡ್ ಇಂದನೋ ಎಲ್ಲಿಂದನೋ ಬರೋದು. ಎಮ್ಮ ಬಂದಾಗ ಮಾತ್ರ ಹೋಗೋದು. ಮತ್ತೆ ಎಮ್ಮ ಬಂದ್ರೆ ಒಂದು 15-20 ದಿನ ಇದ್ದಾಗ ಮರ್ಮೇಡ್ದು ಶೋ ನಡೆಸ್ತಾರೆ. ಅದು ನಿಮ್ಗೆ ರೆಗ್ಯುಲರ್ ಆಗಿ ಇಟ್ಕೊಳಕ್ ಆಗ್ತೈತೆ? ಹೌದಾ? ಹಂಗೆ ಇರತ್ತೆ. ಅಲ್ಲ, ಯೂಶಲಿ ಹಂಗೆ ಇರತ್ತೆ. ಸುಮ್ಮನೆ ಹೇಳ್ತಾ ಇರೋದಾ? ಆಕ್ಯುರೇಟ್ ಆಗಿ ಗೊತ್ತಿಲ್ಲ ನಿನ್ಗೆ? ಆಕ್ಯುರೇಟ್ ಆಗಿ ಗೊತ್ತಿಲ್ಲ. ಒಟ್ಟಲ್ಲಿ ಪರ್ಮನೆಂಟ್ ಆಗಿ ಅಂತೂ ಅವ್ರನ್ನ ಕರ್ಕೊಬಂದು ಇಟ್ಕೊಳಕ ನೋಡು. ಇಲ್ಲ ನಮ್ಮನೇಲಿ ಒಂದು ಮರ್ಮೇಡ್ ಐತೆ, ಕಳಿಸ್ಕೊಡ್ತೀನಿ ಅಂತ ಹೇಳಿ. ಅವರು ಮರ್ಮೇಡ್ ಹೇಳ್ತಾರೆ, ಇದು ಗರ್ಮೇಡ್. ಎಷ್ಟು ಕೊಡ್ತಾರೆ ಕೇಳು. ನಾವು ದುಡ್ಡು ಕೊಟ್ಬಿಟ್ಟು ಕಳಿಸಿದ್ರು ಅವ್ರು ತಗೊಳ್ಳಲ್ಲ. ಬೇಡ, ನಿಮ್ಮ ಮನೇಲೇ ಬಿಟ್ಟು ಕಳಿಸ, ಟ್ಯಾಂಕ್ ತಗೊಂಡು ಅಂತಾರೆ. ನಿಮ್ಮ ಮರ್ಮೇಡ್ ಬೇಡ ನಮಗೆ ಅಂತ. ಎಲ್ಲರೂ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ. ಮನು ಬರೀ ರೆಸಾರ್ಟ್ನೇ ಅಡ್ವೈಸ್ ಮಾಡ್ತಾವ್ರೆ. ನನಗೆ ಸದ್ಯಕ್ಕೆ ರೆಸಾರ್ಟ್ ಇಷ್ಟ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಅಡ್ವೆಂಚರಸ್ ಗೇಮ್ಸ್ಗಳು ಆಡಬೇಕು, ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್. ಮನು ಅಂತೂ ಆಡಲ್ಲ, ಯಾವ ಅಡ್ವೆಂಚರಸ್ ಗೇಮ್ಸು ಆಡಲ್ಲ. ಯಾಕೆಂದ್ರೆ ನಯಾ ಪೈಸಾ ಧೈರ್ಯ ಇಲ್ಲ ಅವರಿಗೆ ಅಲ್ವಾ? ಈಗ ಆಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂದ್ರೆ ಫುಲ್ ಆಡಿ ಎಲ್ಲಾನು ಒಗ್ದಾಕ್ ಬರ್ತಾ ಇದೆ. 100% ನಾನು ಆಡ್ತಾ ಇದ್ದೆ, ಬಟ್ ಇವಾಗ ಆಗಲ್ಲ.
ಅವರು ಸ್ವಲ್ಪ ಅಡ್ವೆಂಚರಸ್ ಇದೆ, ಯಾವುದು ಇಷ್ಟಪಡಲ್ಲ. ನಾನು ನೋಡಿರಂಗೆ ಯಾವುದು ನಮ್ಮ ಮದುವೆ ಆದಾಗ್ಲಿಂದನೂ ಅವ್ರು ಮಾಡಿಲ್ಲ. ನಾವು ಉತ್ತರಾಖಂಡ್ ಟ್ರಿಪ್ ಹೋದಾಗ ನಾನು 50 ಅಡಿ ಜಂಪ್ ಮಾಡಿದ್ದೆ. ಅವ್ರು ಜಂಪ್ ಮಾಡೋದಿರಲಿ, ನಾನು ಮಾಡ್ತೀನಿ ಅಂತ ಹೋಗೋಳು ಹಿಂದೂ ಕೇಳಿತಾ ಇದ್ರು, ಬೇಡ ಬಾ ಅಂತ. ನಮಗೆ ಅಂಥವೆಲ್ಲ ಭಾಳ ಕ್ರೇಜ್ ಕೊಡ್ತವೆ. ಹೋಗಿ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಅದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗಿದ್ವಲ್ಲ, ಅದು ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಮಧ್ಯದಲ್ಲಿ ಭಯ ಆಗೋಗ್ಬಿಡ್ತದ್ದು, ಹಿಂಗೆ ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದ್ದು ಗಾಳಿಗೆ. ಅದಕ್ಕೆ ಎಲ್ಲರೂ ರೆಸಾರ್ಟ್, ಅದಕ್ಕೆ ನಾನು ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಅವ್ರು ಬರೀ ರೆಸಾರ್ಟ್ಗಳನ್ನೇ ಹುಡುಕ್ತಾವ್ರೆ, ಯಾವ್ದಾದ್ರು ಪ್ಲೇಸಸ್ಗೆ ಹೋಗಿ ಬರೋಣ ಅಂತ. ಬಟ್ ನಾವು ಒಂದಿನಕ್ಕೆ ಹೋಗಿ ಬರೋ ಅಂಥವು ಅಂದರೆ ನಾವು ನೋಡ್ದಲೇ ಇರೋ ಅಂಥ ಪ್ಲೇಸ್ಗಳು ಯಾವೂ ಸಿಗ್ತಾ ಇಲ್ಲ ಇಲ್ಲಿ ನಿಯರೆಸ್ಟಲ್ಲಿ. ಬೆಳಗ್ಗೆ ಹೋಗಿ ಸಂಜೆ ಬರೋ ಅಂಥದ್ದು. ಅದಕ್ಕೆ ಬೆಂಗಳೂರಲ್ಲಿ ಈಗ ಅಕ್ವೇರಿಯಂ ಸ್ಟಾರ್ಟ್ ಆಗಿದೆಯಲ್ಲ ರೀಸೆಂಟಾಗಿ, ಅದಕ್ಕೆ ಹೋಗಿ ಬರೋಣ ಮನು, ಕಣ್ಣಿಗೆ ತಂಪಾಗತ್ತೆ ಅಂದರೆ ಇಲ್ಲಿ ನನ್ನ ಫ್ರೆಂಡ್ ಅಂಗಡಿಗೆ ಕರ್ಕೊಂಡೋಗಿ ಬಿಡ್ತೀನಿ, ಅಕ್ವೇರಿಯಂ ಅಂಗಡಿಗೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡು, ಫ್ರೀ ಅದು, ಅಲ್ಲಾಕೆ ದುಡ್ಡು ಕೊಟ್ಟು ಹೋಗ್ತೀಯಾ ಅಂತ. ಅಲ್ಲೂ ಮೀನು ಈಚ್ತಾ ಇರ್ತೇವೆ, ಅಲ್ಲೂ ಮೀನು ಈಚ್ತಾ ಇರ್ತೇವೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡು, ಚೇರು ಇಸ್ಕೊಡ್ತೀನಿ ಅವ್ರ ಹತ್ರ. ಕುತ್ಕೊಂಡು ನೋಡ್ತಾರೆ, ಲೈಟ್ ಗೀಟ್ ಎಲ್ಲ ಹಾಕ್ತಾರೆ. ಅಲ್ಲಿ ಬೇಜಾರಾದ್ರೆ ಇನ್ನೊಂದು ಐತೆ ಕೆಳಗಡೆ, ಅವನು ಸ್ವಲ್ಪ ಪರಿಚಯ, ಅಲ್ಲೂ ಬಿಡ್ತೀನಿ. ಇವನ ಅಂಗಡಿಗಿಂತ ದೊಡ್ಡ ಅಂಗಡಿ ಅದು, ದೊಡ್ಡ ಟ್ಯಾಂಕ್ ಇಟ್ಟಿದ್ದಾರೆ, ಅಲ್ಲೂ ನಿಂತ್ಕೊಂಡು ನೋಡ್ತಾ ಇರು. ಅದಕ್ಕೆ ನಾನು ಅಂದೆ, ಅಷ್ಟೊಂದು ದುಡ್ಡು ಕೊಟ್ಟು ರೆಸಾರ್ಟ್ಗೆ ಯಾಕೆ ಹೋಗ್ಬೇಕು, ನಮ್ಮ ಮನೆನೇ ರೆಸಾರ್ಟ್ಗಿನ್ನ ಡಬ್ಬಲ್ ಚೆನ್ನಾಗಿದೆ, ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ರೆಸಾರ್ಟಲ್ಲಿ ಇಲ್ದಲೇ ಇರೋ ಅಂಥದ್ದು ನಮ್ಮ ಮನೆ ಹತ್ರ ಏನಿಲ್ಲ, ಎಲ್ಲ ಇದೆ. ಅಡ್ವೆಂಚರಸ್ ಗೇಮ್ ಮಾಡ್ತೀಯಾ, ತಗೊಂಡ ಕೆರೆವಳಿಕೆ ತಾಕ್ತೀನಿ ಬಾ, ಈಜಾಡ್ಕೊಂಡು. ಸ್ವಿಮ್ಮಿಂಗ್ ಪೂಲ್ ಬೇಕಾ, ಇಲ್ಲ ತೋಟದಲ್ಲಿ ಉಯ್ಯಾಲೆ ಹಾಕ್ಬೇಕಾ, ಬಾ ತೆಂಗಿನ ಮರಕ್ಕೆ ಕಟ್ಕೊಟ್ಬಿಡ್ತೀನಿ. ನಾನು ಇಲ್ಲೇ ಸೇಫ್ ಆಗಿ ಆರಾಮಾಗಿದ್ದೀನಿ, ನಾನು ಯಾಕೆ ಅಲ್ಲಿ ಇಲ್ಲಿ ಹೋಗ್ಬೇಕು ಹುಳ ಬಿಟ್ಕೊಂಡು. ನಾವು ಲೈಫ್ನೇ ರೆಸಾರ್ಟಲ್ಲಿ ಕಳೆದಿರೋರು, ಹಂಗಾಗಿ ರೆಸಾರ್ಟ್ಗಳು ಅಂತ ಇಂಟ್ರೆಸ್ಟ್ ಬರಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.